ನಮಸ್ಕಾರ ಸ್ನೇಹಿತರೆ, ಕಳೆದ ಬಾರಿ ನಾವು ಬ್ಲಾಬ್ಲಾ ಕಾರ್ ಅಂತ ಒಂದು ವಿಡಿಯೋ ಮಾಡಿದ್ವಿ. ಬ್ಲಾಬ್ಲಾ ಕಾರ್ ಮುಖಾಂತರ ನಾವು ಸಪೋಸ್ ನಮಗೆ ಟ್ರಾವೆಲ್ ಮಾಡಬೇಕು, ಎಮರ್ಜೆನ್ಸಿ ಇದ್ದು ಬಸ್ಸು ಮತ್ತು ಟ್ರೈನ್ ಟಿಕೆಟ್ ಸಿಕ್ಕಿಲ್ಲ ಅಂದಾಗ ಬ್ಲಾಬ್ಲಾ ಕಾರ್ ಮುಖಾಂತರ ನಾವು ಹೇಗೆ ನಮ್ಮ ಪ್ರಯಾಣವನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿದ್ವಿ. ಯಾರೆಲ್ಲ ಈ ವಿಡಿಯೋ ನೋಡಿಲ್ಲ ದಯವಿಟ್ಟು ನಮ್ಮ MJR ಯೂಟ್ಯೂಬ್ ಚಾನಲ್ನಲ್ಲಿ ಹೋಗಿ ನೋಡಿ. ಹಾಗೆ ಯಾರೆಲ್ಲ ನಮ್ಮ MJR ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಒತ್ತಿ. ಇದರ ಮುಖಾಂತರ ನಿಮಗೆ ನಮ್ಮ ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಈಸಿಯಾಗಿ ಬರುತ್ತೆ. ಹಾಗೆ ಯಾರೆಲ್ಲ ಹಳೆ ವೀಡಿಯೋನ ನೋಡಿಲ್ಲ ಒಂದ್ಸರಿ ನೋಡಿ, ಇನ್ನೂ ಉಳಿದವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ವೀಡಿಯೋನ ಪ್ರಾರಂಭ ಮಾಡೋಣ. ಇವತ್ತು ನಾವು ಅದೇ ಬ್ಲಾಬ್ಲಾ ಕಾರ್ನಲ್ಲಿ ನಮ್ಮದೇನಾದರೂ ವೆಹಿಕಲ್ ಇದ್ದು, ಸಪೋಸ್ ನಮ್ಮ ಹತ್ರ ಯಾವುದೋ ಒಂದು ಕಾರ್ ಇದೆ, ನಾವು ಅದರಲ್ಲಿ ಒಂದು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ ಅನ್ನೋದಾದರೆ ನಮ್ಮ ಕಾರ್ನ ಹೇಗೆ ಬ್ಲಾಬ್ಲಾ ಕಾರಲ್ಲಿ ಅಟ್ಯಾಚ್ ಮಾಡಿಕೊಂಡು, ಸಪೋಸ್ ನಮಗೆ ಒಂದು 2,000 ರೂಪಾಯಿ ಪೆಟ್ರೋಲ್ ಆಗುತ್ತೆ ಅಂತಂದರೆ ನಾವು ಈ ಪ್ರಯಾಣದಲ್ಲಿ ಹೇಗೆ ನಮ್ಮ ಪೆಟ್ರೋಲ್ ಅಮೌಂಟನ್ನು ಸ್ವಲ್ಪ ಸೇವ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಬ್ಲಾಬ್ಲಾ ಕಾರ್ ಆ್ಯಪನ್ನು ನೀವು ಓಪನ್ ಮಾಡಬೇಕಾಗತ್ತೆ. ಓಪನ್ ಮಾಡಿದ ನಂತರ ನಿಮಗೆ ಆಪ್ಷನ್ ಬರುತ್ತೆ. ಸೊ ನೀವು ಮೇಯ್ನ್ ಒಂದು ಡ್ಯಾಶ್ ಬೋರ್ಡ್ನ ನೋಡ್ತೀರಾ. ಇಲ್ಲಿ ಸರ್ಚ್ ಆಪ್ಷನ್ ಮುಖಾಂತರ ನಾವು ಬೇರೆ ಕಾರಿಗೆ ಪ್ಯಾಸೆಂಜರಾಗಿ ಹೇಗೆ ಹೋಗೋದು ಅಂತ ನೋಡಿದ್ವಿ. ಈಗ ಪಕ್ಕದಲ್ಲಿರ್ತಕ್ಕಂಥ ಆಪ್ಷನ್ ಪಬ್ಲಿಷನ್ನ ಸೆಲೆಕ್ಟ್ ಮಾಡ್ತೀರಾ. ಪಬ್ಲಿಷನ್ನ ಕ್ಲಿಕ್ ಮಾಡಿದರೆ ನೀವು ಪಿಕಪ್ ಲೊಕೇಶನ್. ಸೊ ಪಿಕಪ್ ಲೊಕೇಶನ್ ಏನು, ನೀವು ಇಲ್ಲಿ ಯಾವ ಲೊಕೇಶನ್ನಲ್ಲಿ ಹೋಗ್ತೀರಾ, ಸೊ ಯಾವ ಲೊಕೇಶನ್ನಿಂದ ಹೋಗ್ತಾ ಇದ್ದೀರಾ ಅಂತ ಇದೆ. ಸೊ ಆ ಲೊಕೇಶನನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ತೀರಾ. ನೆಕ್ಸ್ಟ್ ಡ್ರಾಪ್ ಆಫ್, ಎಲ್ಲಿಗೆ ನೀವು ಡ್ರಾಪ್ ಮಾಡಬಹುದು ಅನ್ನೋವಂಥದ್ದನ್ನು ನೋಡುವಾಗ ನೀವು ಹುಬ್ಬಳ್ಳಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತೀವಿ. ಸೆಲೆಕ್ಟ್ ಮಾಡಿದ ನಂತರ ನಮಗೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಏನಿದೆ, ಎಕ್ಸಾಕ್ಟ್ ಅಡ್ರೆಸ್ಸನ್ನು ಕೂಡ ನಾವು ಮೆನ್ಷನ್ ಮಾಡಬೇಕಾಗಬಹುದು. ಬೆಂಗಳೂರು ಲೊಕೇಶನಿಂದ ನಾವು ಹೋಗ್ತಾ ಇದ್ದೀವಿ. ವೈಸ್ ಆ್ಯಂಡ್ ಎಕ್ಸಾಕ್ಟ್ ಲೊಕೇಶನ್ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಅದರಲ್ಲಿ ಸಮ್ ಸಜೆಷನ್ಸ್ನ ನೋಡುವಾಗ ನಾವು ಪರ್ಟಿಕ್ಯುಲರ್ ಲೊಕೇಶನನ್ನು ಸೆಲೆಕ್ಟ್ ಮಾಡಿ ಆನಂತರ ನಾವು ಮುಂದೆ ಹೋಗಬೇಕಾಗತ್ತೆ. ಇದಾದ ನಂತರ ಡ್ರಾಪ್ ಆಫ್ ಲೊಕೇಶನ್, ಎಲ್ಲಿಗೆ ನಾವು ಡ್ರಾಪ್ ಮಾಡೋಕ್ಕೆ ಇದ್ದೀವಿ ಅಂತ ಹೇಳುವಾಗ ಇಲ್ಲಿ ನಾವು ಹುಬ್ಬಳ್ಳಿನ ಸೆಲೆಕ್ಟ್ ಮಾಡಿದರೆ ಅಲ್ಲಿ ಹುಬ್ಬಳ್ಳಿಯಲ್ಲೂ ಕೂಡ ನೀವು ಒಂದು ಪರ್ಟಿಕ್ಯುಲರ್ ಲೊಕೇಶನನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ವಾಟ್ ಈಸ್ ಯುವರ್ ರೂಟ್? ಇಲ್ಲಿ 2 ರೂಟ್ ಇದೆ. ಒಂದು 8 ಅವರ್ ಹೋಗುವಂಥ ರೂಟು, 8.5 ಅವರೇ, ಬಟ್ ಟೋಲ್ಸ್ ಮತ್ತು ನೋ ಟೋಲ್ಸ್ ಆಪ್ಷನ್ ಇದೆ. ಸೊ ಸಪೋಸ್ ನೀವು ಟೋಲಲ್ಲಿ ಹೋಗ್ತಿದ್ದೀರಾ ಅಂದರೆ ಟೋಲ್ ರೋಡ್ನ ಸೆಲೆಕ್ಟ್ ಮಾಡ್ತೀರಾ. ಟೋಲಲ್ಲಿ ಹೋಗಲ್ಲ ಅಂದರೆ ನೋ ಟೋಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ತೀರಾ. ನೆಕ್ಸ್ಟು ನೀವು ಮುಂದೆ ಹೋಗುವಾಗ ಇಲ್ಲಿ ಯಾವ್ಯಾವ ರೂಟ್ನಲ್ಲಿ ಹೋಗ್ತೀರಿ ಅಂತ ಕೂಡ ಕೇಳ್ತಾರೆ. ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ. ಈಗ ನೀವು ಈ 4 ಪ್ಲೇಸನ್ನು ಕೂಡ ಸೆಲೆಕ್ಟ್ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ. ಈ ಆನ್ ದ ವೇನಲ್ಲಿ ನೀವು ಪ್ಯಾಸೆಂಜರ್ಸ್ನ ಆ್ಯಡ್ ಮಾಡ್ಕೊಳ್ಳೋದು. ಸೊ ಯಾವ್ಯಾವ ರೂಟ್ನಲ್ಲಿ ನೀವು ಪ್ಯಾಸೆಂಜರ್ಸ್ನ ಸೇರಿಸ್ಕೊಳ್ಬೇಕು ಕಾರ್ಗೆ ಅಂತ ಅಂದ್ಕೊಂಡಿದ್ರೆ ಆ ಒಂದು ಲೊಕೇಶನನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಆ ಲೊಕೇಶನ್ ಥ್ರೂನಲ್ಲಿ ಎಲ್ಲೆಲ್ಲಿ ಸ್ಟಾಪ್ ಮಾಡಬಹುದು ಅನ್ನೋದನ್ನು ಕೂಡ, ಅಂದರೆ ಕಸ್ಟಮರ್ ಎಲ್ಲೋ ಒಂದು ಕಡೆ ಇರ್ತಾರೆ ಅಂತಂದರೆ ಅಲ್ಲಿ ನಾವು ಎಲ್ಲ ಕಡೆಯೂ ಸ್ಟಾಪ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ಪರ್ಟಿಕ್ಯುಲರ್ ಲೊಕೇಶನ್ಸ್ನ ಕೂಡ ನಿಮಗೆ ಹೇಳುತ್ತೆ. ನೀವು ಆನ್ ದ ವೇ ಹೋಗುವಾಗ ನಿಮ್ಮ ರೂಟ್ ಏನಿದೆ ಅದರಲ್ಲೇ ಹೋಗ್ಬೋದು. ಲೆಫ್ಟ್ ರೈಟ್ ಹೋಗಿ ಇನ್ನೆಲ್ಲ ಸಂಧಿಯಲ್ಲಿ ಹೋಗಿ ಯಾರನ್ನೂ ಹಚ್ಕೊಂಡು ಬರಬೇಕು ಅನ್ನೋಂಥದ್ರಿಂದ ನಿಮ್ಮ ರೂಟಲ್ಲಿ ಪ್ಯಾಸೆಂಜರ್ ಬರ್ತಾರೆ. ಸೊ ಆ ರೂಟ್ನ ಹತ್ತಿರದಲ್ಲಿ ಇರ್ತಕ್ಕಂಥ ಪ್ಯಾಸೆಂಜರ್ ಇದನ್ನು ಆಯ್ಕೆ ಮಾಡ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಹಾವೇರಿನಲ್ಲಿ ಯಾವ್ಯಾವ ಲೊಕೇಶನ್ಗಳಲ್ಲಿ ಅವರು ಪ್ಯಾಸೆಂಜರ್ಗಳು ಹತ್ಬೋದು ಅನ್ನೋಂಥದ್ದು. ನೆಕ್ಸ್ಟು ಯಾವ ಡೇಟ್ನಲ್ಲಿ ಹೋಗ್ತಾ ಇದ್ರಿ, 15ನೇ ತಾರೀಕು ಹೋಗ್ತಾ ಇದ್ದೀರಾ, 18ನೇ ತಾರೀಕು ಹೋಗ್ತಾ ಇದ್ದೀರಾ ಅಂದ್ಕೊಳ್ಳೋಣ. ಅದರಲ್ಲಿ ಎಷ್ಟು ಗಂಟೆಗೆ ಹೊರಡ್ತಾ ಇದ್ದೀರಾ, 8 ಗಂಟೆಗೆ ಹೊರಡ್ತಾ ಇದ್ದೀರಾ. ನೆಕ್ಸ್ಟು ಇದಾದಮೇಲೆ ಎಷ್ಟು ಪ್ಯಾಸೆಂಜರ್ ಬೇಕು, 2 ಪ್ಯಾಸೆಂಜರ್ ಸಾಕಾಗತ್ತೆ. ಸೆಲೆಕ್ಟ್ ಮಾಡಿ ಓಕೆ ಮಾಡ್ತೀರಾ. ಇದಾದ ನಂತರ ನೀವು ಬುಕ್ಕಿಂಗನ್ನು ಎನೇಬಲ್ ಮಾಡೋದು. ಎನೇಬಲ್ ಇನ್ಸ್ಟೆಂಟ್ ಬುಕ್ಕಿಂಗ್ ಅಂತ ಆಪ್ಷನ್ ಇದೆ. ಇದರಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮ್ಗೆ ಏನು ಆಪ್ಷನ್ ಬರುತ್ತೆ ಅಂದರೆ ಅಮೌಂಟು, ನಿಮ್ಮ ಪ್ಯಾಸೆಂಜರ್ಗೆ ನೀವು ಎಷ್ಟನ್ನು ಚಾರ್ಜ್ ಮಾಡ್ತಾಯಿದ್ದೀರ. ಸೊ ಇದ್ರ ಮುಖಾಂತರ 860 to 880 ತೋರಿಸ್ತಾ ಇದೆ. 870 ಅಂದಾಜು ಇಡಬಹುದು ಅಂತ ನಿಮಗೆ ಆಪ್ಷನ್ ಇದೆ. ಇದಕ್ಕಿಂತ ಜಾಸ್ತಿನೂ ಮಾಡ್ಕೋಬೋದು, ಕಡಿಮೆನೂ ಮಾಡ್ಕೋಬೋದು. ಇದರಿಂದ ಡಿಫ್ರೆನ್ಸಸ್ ಇದೆ. ಜಾಸ್ತಿ ಮಾಡೋದ್ರಿಂದ ನಿಮಗೆ ಪ್ಯಾಸೆಂಜರ್ಸ್ ಕಡಿಮೆ ಆಗ್ಬೋದು, ಕಡಿಮೆ ಮಾಡೋದ್ರಿಂದ ಖಂಡಿತ ಪ್ಯಾಸೆಂಜರ್ ಬಂದೇ ಬರ್ತಾರೆ. ಕಡಿಮೆ ಆದರೆ ಏನು ಸಮಸ್ಯೆ ಇಲ್ಲ. ಬಟ್ ಆ್ಯಕ್ಚುಯಲ್ ಪ್ರೈಸ್ 860 ಇಟ್ಕೊಳ್ಬಹುದು. ನೆಕ್ಸ್ಟು ಅದಾದ ನಂತರ ಪ್ರೈಸ್ ಸೆಲೆಕ್ಟ್ ಮಾಡಿದ ಮೇಲೆ ನೀವು ಕಮಿಂಗ್ ಬ್ಯಾಕ್ ಆ್ಯಸ್ ವೆಲ್ ಯು ಕ್ಯಾನ್ ಸೆಲೆಕ್ಟ್ ಇಟ್. ನೀವು ವಾಪಸ್ ಬರೋದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ಹಾಗೆ ಸ್ಟಾಪ್ ಓವರ್ ಪ್ರೈಸಸ್ ಇದನ್ನು ಮಾರುತ್ತೆ. ಸ್ಟಾಪ್ ಓವರ್ ಪ್ರೈಸ್ಗಳನ್ನ ನೀವು ಕ್ಲಿಕ್ ಮಾಡಿದ್ರೆ ಈಗ ಬೆಂಗಳೂರಿಂದ ಚಿಕ್ಕಬಳ್ಳಾಪುರ ನೀವೇನಾದ್ರು ಯಾರನ್ನಾದ್ರೂ ಹಚ್ಕೊಳ್ತೀರಾ ಅಂದರೆ 170, ಚಿಕ್ಕಬಳ್ಳಾಪುರ ಟು ಚಿತ್ರದುರ್ಗ 520. ಸೊ ಈ ಥರ ಸ್ಟಾಪ್ ಟು ಸ್ಟಾಪ್ ನೀವು ಕರ್ಕೊಂಡು ಹೋಗೋದಾದರೆ ಅಲ್ಲಿಂದ ಅಲ್ಲಿಗೆ ನಿಮಗೆ ಏನು ಪ್ರೈಸಸ್ ಅಂತ ಹಾಕ್ಬೋದು. ಸೊ ದಟ್ ಆ ಪ್ರೈಸ್ನ ಅವರು ಎನೇಬಲ್ ಮಾಡುವಾಗ ಅಂದರೆ ಬುಕ್ಕಿಂಗ್ ಮಾಡ್ಕೊಳ್ಳುವಾಗ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಈ ನಂತರ ನೀವು ಮುಂದೆ ಹೋಗಿ ಕಮಿಂಗ್ ಬ್ಯಾಕ್, ಸಪೋಸ್ ನೀವು ವಾಪಸ್ ಬರ್ತಿರಲ್ಲ, ಬರೋವಂಥ ಟೈಮಲ್ಲೂ ಕೂಡ ನಿಮಗೆ ಬೇಕಂದರೆ ನೀವು ಬುಕ್ ಮಾಡ್ಕೊಳ್ಬೋದು. ಸದ್ಯಕ್ಕೆ ನಾನು ಅದನ್ನು ನೋ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟು
ನಿಮ್ಮ ಪ್ರೊಫೈಲ್ನ ಆ್ಯಡ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ. ಸಪೋಸ್ ನಿಮ್ಮ ಫೋಟೋನ ಆ್ಯಡ್ ಮಾಡೋದಾದರೆ ನೀವು ಮಾಡ್ಬೋದು, ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನೋ ಥ್ಯಾಂಕ್ಸ್ ಅಂತ ಹೇಳಿ. ನೆಕ್ಸ್ಟ್ ಏನಾಗುತ್ತೆ, ಪಬ್ಲಿಷ್ ಯುವರ್ ರೈಡ್. ಈ ಪಬ್ಲಿಷ್ ರೈಡನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ರೈಡ್ ಆ್ಯಕ್ಟಿವ್ ಆಗುತ್ತೆ. ಸೊ ಯಾರೆಲ್ಲ ಪ್ಯಾಸೆಂಜರ್ 18ನೇ ತಾರೀಕು ಟ್ರಾವೆಲ್ ಮಾಡ್ತಾ ಇದ್ದಾರೆ, ಅವ್ರಿಗೇನಾದ್ರು ಕಾರಲ್ಲಿ ಹೋಗಬೇಕು ಅಥವಾ ಬೇರೆ ಆಪ್ಷನ್ಸ್ನ ಹುಡುಕ್ತಿದ್ದಾಗ ಇದೇ ಬ್ಲಾಬ್ಲಾ ಆ್ಯಪಲ್ಲಿ ಬಂದು ಹುಡುಕಿದ್ರೆ ಅವ್ರಿಗೆ ನಿಮ್ಮ ಕಾರು ಡಿಸ್ಪ್ಲೇ ಆಗುತ್ತೆ. ಯಾವ ರೀತಿ ಡಿಸ್ಪ್ಲೇ ಆಗುತ್ತೆ, ಕಳೆದ ವೀಡಿಯೋದಲ್ಲಿ ನಾವು ಪ್ಯಾಸೆಂಜರ್ಸ್ ಆಗಿ ಹೇಗೆಲ್ಲ ನಾವು ಸರ್ಚ್ ಮಾಡಬೇಕು ಅಂತ ನೋಡಿದ್ವಲ್ಲ, ಅದರಲ್ಲಿ ಯಾರೊಬ್ಬರು ಕಾರ್ ಓನರು ಕಾಣಿಸಿದ್ರಲ್ಲ, ಸೊ ಅದೇ ಥರ ಈ ನಮ್ಮ ಕಾರು ಕೂಡ ಬೇರೆಯವ್ರಿಗೆ ಡಿಸ್ಪ್ಲೇ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಸೊ ಯಾರೆಲ್ಲ ಈ ವಿಡಿಯೋನ ಇಷ್ಟಪಟ್ಟಿದ್ರ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ದಯವಿಟ್ಟು ನಿಮ್ಮ ಲೈಕ್ ಆ್ಯಂಡ್ ಕಮೆಂಟನ್ನು ಹಾಕಿ. ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬಂದಿರೋರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ. ಇದ್ರ ಮುಖಾಂತರ ನಮ್ಮ ನೆಕ್ಸ್ಟ್ ವೀಡಿಯೋಗಳ ಅಪ್ಡೇಟ್ ನಿಮಗೆ ರೆಗ್ಯುಲರಾಗಿ ಬರ್ತಾ ಇರುತ್ತೆ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಹಾಗೆ ನೀವು ಕೂಡ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮಗೆ ಇನ್ಯಾವ ಥರದ ಯಾವ್ದಾದ್ರು ಅಪ್ಲಿಕೇಶನ್ ಬಗ್ಗೆ ಅಥವಾ ಯಾವ್ದಾದ್ರು ವಿಚಾರದ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಅದನ್ನು ನಮಗೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಅದ್ರ ಬಗ್ಗೆ ನಾನು ವಿಚಾರಗಳನ್ನ ತಿಳ್ಕೊಂಡು ನಿಮಗೆ ಮುಂದಿನ ವೀಡಿಯೋಗಳನ್ನ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು.